ಕನ್ನಡ ಭವನದಲ್ಲಿ ಇಂದು ರಾಜ್ಯ ಕಾರ್ಯನಿರತರ ಪತ್ರಕರ್ತರ ಸಂಘ ಮತ್ತು ಜಿಲ್ಲಾ ಸಂಘದ ನೇತೃತ್ವದಲ್ಲಿ ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಆಗಮಿಸಿದ್ದ ನೂರಾರು ಪತ್ರಕರ್ತರ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪತ್ರಿಕಾ ಪುರಸ್ಕಾರ ಸ್ವೀಕರಿಸಿದರು. ಅಲ್ಲದೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಮಾಜಿ ಸಚಿವ ಡಾ ಎಂಸಿ ಸುಧಾಕರ್, ಸಂಸದ ಡಾ ಕೆ ಸುಧಾಕರ್, ಮುಖ್ಯಮಂತ್ರಿಗಳ ಮಾಜಿ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ವೇಳೆ ಮಾತನಾಡಿದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳು ಮತ್ತು ಪತ್ರಕರ್ತರ ನಡುವೆ ಒಳ್ಳೆಯ ಸಂಬಂಧ ಇದೆ. ಇದು ಕಳ್ಳನಿಗೂ ಪೊಲೀಸರಿಗೂ ಒಳ್ಳೆಯ ಸಂಬಂಧ ಇದ್ದಂತೆ. ಹೀಗಾದರೆ ಕಳ್ಳನನ್ನು ಹಿಡಿಯೋರು ಯಾರು? ಸಂಬಂಧ ಇರಬಾರದು ಎನ್ನುತ್ತಿಲ್ಲ. ನಿಮ್ಮ ಕರ್ತವ್ಯ ನೀವು ಮಾಡಬೇಕಲ್ಲ. ನಿಮ್ಮ ಕರ್ತವ್ಯ ಮರೆತು ಸಂಬಂಧ ಬೆಳೆಸೋದು ಸರಿಯಲ್ಲ. ಕಠಿಣ ವಿಚಾರಗಳಿಗೆ ಪ್ರಶ್ನೆ ಕೇಳದೆ ಉತ್ತಮ ಆಡಳಿತ ನಿರೀಕ್ಷೆ ಮಾಡಬೇಡಿ. ಪ್ರಶ್ನೆ ಕೇಳಿದಾಗಲೇ ಆಡಳಿತ ನಡೆಸುವವರು ಉತ್ತಮ ಆಡಳಿತ ನೀಡಲು ಸಾಧ್ಯ ಎಂದರು. ರಾಜಕಾರಣಿಗಳು ಏನಾದ್ರು ತಪ್ಪು ಮಾಡಿದ್ರೆ, ಏನಪ್ಪ ಇವತ್ತು ಬ್ರೇಕ್ಫಾಸ್ಟ್ಗೆ ಏನು ತಿಂದು ಬಂದಿರಿ, ಹೇಗೆ ಮಾತಾಡ್ತೀರಿ ಅಂತ ಸರ್ಕಾಸ್ಟಿಕ್ ಆಗಿ. ಹಾಗೆ ಪತ್ರಿಕೆ ಬೆಳೆಸ್ತಾ ಹೋಗಬೇಕು ಹೊರತಾಗಿ. ಈಗ ಇನ್ನೊಂದಾಗಿದೆ, ಈಗ ಅದರ್ ಎಕ್ಸ್ಟ್ರೀಮ್ ಡಿಜಿಟಲ್ ಬಂದಿದೆ. ಈಗ ಡಿಜಿಟಲ್ ಪತ್ರಿಕೆಯಲ್ಲಿ ಯಾರು ಬೇಕಾದ್ರೂ ಏನು ಬೇಕಾದ್ರೂ ಕೂಡ ಏನು ಅವರ ಅನಿಸಿಕೆ ಏನಿದೆ ಅವೆಲ್ಲವನ್ನು ಬರಿತಾ ಇರ್ತಾರೆ. ಅದರ ಸತ್ಯ ಎಷ್ಟು, ಸುಳ್ಳು ಎಷ್ಟು, ಅದ್ರ ಬಗ್ಗೆ ಯಾವುದೂ ಕೂಡ ಒಂದು ರೀತಿಯಲ್ಲಿ ಇಲ್ಲ. ಅಟ್ಲೀಸ್ಟ್ ನಿಮಗಾದ್ರೂ ಮರುದಿವಸ ನಮ್ಮನ್ನು ಸುಳ್ಳು ಬರೆದ್ರೆ ನಮ್ಮ ಮುಖ ನೋಡ್ಬೇಕಾಗ್ತದೆ. ರಾಜಕಾರಣಿಗಳಿಗೆ ಪತ್ರಕರ್ತರಿಗೆ ಅಭಿನವಭಾವ ಸಂಬಂಧ. ಈಗ ನಾವು ರವಿಯವರು ಹೇಳಿದಾಗ ನಂಗೆ ನೆನಪಾಯ್ತು, ಅಭಿನವಭಾವ ಸಂಬಂಧ ಗಂಡ ಹೆಂಡತಿ ಸಂಬಂಧ ಇದ್ದಾಗ. ಹಾಗೆ ಯೋಚನೆ ಮಾಡಿ, ಪತ್ರಿಕೆ ಇಲ್ಲದೇ ಇದ್ದರೆ ರಾಜಕಾರಣಿಗಳ ಪರಿಸ್ಥಿತಿ ಏನಾಗುತ್ತೆ? ಅವ್ರು ಮಾಡಿರುವ ಕೆಲಸ, ಅವ್ರು ಬೇಕಾಗಿರುವಂಥ ಪ್ರಚಾರ, ಅವ್ರ ಸರ್ಕಾರಕ್ಕೆ ಬೇಕಾಗಿರುವಂಥ ಪ್ರಚಾರ ಯಾವುದೂ ಇಲ್ಲಪ್ಪ. ಟಿ ವಿನೂ ಇಲ್ಲ, ಪೇಪರು ಇಲ್ಲ ಅಂತಂದ್ರೆ ರಾಜಕಾರಣಿನೂ ಇಲ್ಲ. ಅದೇ ರಾಜಕಾರಣಿ ಇಲ್ಲ ಅಂತ ಇಟ್ಕೊಳ್ರಿ, ನಿಮ್ಮ ಪೇಪರಲ್ಲಿ ಬರೀ ಸಿನಿಮಾ, ಸ್ಪೋರ್ಟ್ಸು ಇದನ್ನಷ್ಟೇ ಬರೀರಿ, ಓದೋರು ಯಾರು ಇರೋದಿಲ್ಲ. ಮೊದಲನೇ ಪುಟದಿಂದ ಕೊನೆ ಪುಟವರೆಗೂ ರಾಜಕಾರಣದ ಬಗ್ಗೆನೇ ಬರೀಬೇಕು. ಕೊನೆ ಪುಟ ಮಾತ್ರ ನೀವು ಸಿನಿಮಾ ಮತ್ತು ಸ್ಪೋರ್ಟ್ಸ್ ಬರೀಬೇಕು. ಹೀಗಾಗಿ ನಮ್ಮನ್ನು ಬಿಟ್ಟು ನೀವಿಲ್ಲ, ನಿಮ್ಮನ್ನು ಬಿಟ್ಟು ನಾವಿಲ್ಲ. ಗಂಡ ಹೆಂಡತಿ ಇದ್ದಂಗೆ ಎಷ್ಟೇ ಜಗಾಡಿದ್ರು ಮತ್ತೆ ಕೂಡಿ ಬಾಳೆ ಮಾಡಬೇಕು. ಆದ್ದರಿಂದ ಅಂಥ ಒಂದು ವೃತ್ತಿ ಇದೆ ಇದು. ಇನ್ನು ಇನ್ನೊಂದು, ರಾಜಕಾರಣಿಗಳಿಗೆ ರಿಟೈರ್ಮೆಂಟ್ ಇಲ್ಲ. ರಾಜಕಾರಣಿಗಳಿಗೆ ರಿಟೈರ್ಮೆಂಟ್ ಇಲ್ಲ. ಹಾಗೆ ರಾಜಕಾರಣಿ ಕ್ವಾಲಿಫಿಕೇಷನ್ನು ಇಲ್ಲ. ರಾಜಕಾರಣಿ ರಿಟೈರ್ಮೆಂಟು ಇಲ್ಲ. ಅದು ನಿಮ್ಮ ಕ್ವಾಲಿಫಿಕೇಷನ್ ಐತೆ ಸ್ವಲ್ಪ. ಆದರೆ ನಿಮ್ಗೆ ರಿಟೈರ್ಮೆಂಟ್, ನಮ್ಮಂಗೆ ನಿಮಗೂ ರಿಟೈರ್ಮೆಂಟ್ ಇಲ್ಲ. ಎಲ್ಲಿವರೆಗೂ ನಿಮ್ಮ ಪೆನ್ನು ಬರಿತದೋ, ನಿಮ್ಮ ಪೆನ್ನಲ್ಲಿ ಎಲ್ಲಿವರೆಗೂ ಇಂಕ್ ಇದೆಯೋ ಅಲ್ಲಿವರೆಗೂ ನೀವು ಪತ್ರಕರ್ತರೆ. ಬರೆಯುವಂಥ ಶಕ್ತಿ ನಿಮ್ಮಲ್ಲಿ ಎಲ್ಲಿ ಪತ್ರಕರ್ತರೆ. ಹೀಗಾಗಿ ರಾಜಕಾರಣಿಗಳಿಗೆ ಕೆಲಸ ಮಾಡೋ ಶಕ್ತಿ ಎಲ್ಲಿವರೆಗೂ ಇದೆ ಸಾರ್ವಜನಿಕವಾಗಿ, ಅಲ್ಲಿವರೆಗೂ ಅವ್ರನ್ನ ಲೀಡ್ರೆ. ಸಿದ್ದರಾಮಯ್ಯ ಅವರು ಇವತ್ತು ಪದಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ನೀವೆಲ್ಲರೂ ಕೇಳಿದರೆ ಯಾವ್ದಾದ್ರು ರಾಜಕಾರಣಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಎಲ್ಲರೂ ಹೇಳಿದಾರ? ಹಂಗೆ ಆಗಕ್ಕೆ ಸಾಧ್ಯನೇ ಇಲ್ಲ. ಜನ ಬಿಡೋದಿಲ್ಲ. ಸಿದ್ದರಾಮಯ್ಯ ಅವರು ಇವತ್ತು ಪದಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ, ಆದರೆ ಅವ್ರು ಭಾಳ ಹಾನೆಸ್ಟಾಗಿ ಹೇಳಿದ್ದಾರೆ, ಇಲ್ಲ ನಾನು ರಾಜಕಾರಣದಲ್ಲಿ ಇದೇನಿ ಅಂತ. ಇದು ಹಾನೆಸ್ಟ್ ಮ್ಯಾನ್. ಹಾಗೆ ಅದು ಸ್ಪಿರಿಟ್. ಇಷ್ಟು ವರ್ಷ ನಾನು ಏನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ, ಏನು ಸೇವೆ ಮಾಡ್ಕೊಂಡು ಬಂದಿದ್ದೀನಿ, ಅದನ್ನು ನಾನು ಮುಂದುವರಿಸ್ತೀನಿ ಅನ್ನುವಂಥ ಆ ಒಂದು ಛಲ ಇರುವಂಥವರೇ ನಿಜವಾಗಲೂ ಕೂಡ ಜನಸೇವಕರಾಗಿರುವಂಥ, ಜನಪರವಾಗಿರುವಂಥ ರಾಜಕಾರಣಿ. ಆದ್ದರಿಂದ ಪತ್ರಕರ್ತರಿಗೂ ಅಷ್ಟೇ, ನಿಮ್ಮಲ್ಲೂ ಕೂಡ ಬರೆಯುವಂಥ, ಈಗ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ತೋರಿಸುವಂಥ ಎಲ್ಲಿವರೆಗೂ ನಿಮ್ಮ ಇಚ್ಛಾಶಕ್ತಿ ಇದೆಯೋ ಅಲ್ಲಿವರೆಗೂ
ನಿಮ್ಮದು ವಯಸ್ಸು ಸಂಬಂಧ ಇಲ್ಲ, ನಿಮ್ಮ ವೃತ್ತಿಯನ್ನು ನೀವು ಮುಂದುವರಿಸ್ಕೊಂಡು ಹೋಗ್ಬೋದು. ಇನ್ನು ಮೂರನೇದು, ಎಷ್ಟು ಸಾರ್ವಜನಿಕವಾಗಿರುವಂಥ ಒಂದು ಜವಾಬ್ದಾರಿ ಅಧಿಕಾರದಲ್ಲಿದ್ದವ್ರಿಗೆ, ರಾಜಕಾರಣಿಗಳಿದೆಯೋ ಅಷ್ಟೇ ಪತ್ರಕರ್ತರಿಗೂ ಕೂಡ ಇದೆ. ನಾವು ತೆಗೆದುಕೊಳ್ಳುವಂಥ ತೀರ್ಮಾನ ಸಮಾಜದ ಮೇಲೆ ಪರಿಣಾಮ ಬೀರ್ತವೆ. ತಾವು ಬರೆಯುವಂಥ ವರದಿ ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ. ಹೀಗಾಗಿ ಒಂದು ರೀತಿಯಲ್ಲಿ ನೀವು ಕೂಡ ರಾಜಕಾರಣಿಗಳು, ನಾವು ಕೂಡ ಪತ್ರಕರ್ತರು, ನಾವು ಬುದ್ಧಿವಂತರಿದ್ದೀವಿ. ನೀವು ಹೆಂಗೆ ನಿಮ್ಮ ಪ್ರಶ್ನೆಗೆ ನಿಮ್ಗೆ ಏನು ಉತ್ತರ ಬೇಕು ಅದನ್ನು ಡಿಸೈಡ್ ಮಾಡಿ ನೀವು ಪ್ರಶ್ನೆ ಕೇಳ್ತೀರಿ ನಮ್ಮ ಬಾಯಿಂದ ಬಿಡಿಸೋಕ್ಕೆ, ಹಾಗೆ ನಾವು ಕೂಡ ಪತ್ರಿಕೆಯಲ್ಲಿ ಏನು ಬರಬೇಕು ಅದನ್ನು ನಿಮ್ಮ ಮುಂದೆ ಹೇಳ್ತೀವಿ. ಹೀಗಾಗಿ ಇಬ್ಬರೂ ಕೂಡ ಬುದ್ಧಿವಂತರೇ, ಆದರೆ ಈ ಬುದ್ಧಿವಂತಿಕೆ ಸಮಾಜದ ಒಳ್ಳೆತಿಗಾಗಿ ಆಗಬೇಕು ಹೊರತಾಗಿ ಅದು ಸಮಾಜದಲ್ಲಿ ನಡೆಯುವಂಥ ದುಷ್ಕೃತ್ಯಗಳನ್ನು ಮುಚ್ಚಾಕುವ ಸಲುವಾಗಿ ಅದು ಯಾವ ಕಾರಣದಲ್ಲೂ ಆಗಬಾರದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇನ್ನು ರಾಜಕಾರಣಿಗಳು ಉಪ್ಪಿಟ್ಟು ದೋಸೆ ತಿಂದಿದ್ದು ಸುದ್ದಿಯಲ್ಲ, ಇದೀಗ ಡಿಜಿಟಲ್ ಪತ್ರಿಕೋದ್ಯಮ ನಡೆಯುತ್ತಿದೆ. ರಾಜಕಾರಣಿಗಳಿಗೆ ನಿವೃತ್ತಿಯೂ ಇಲ್ಲ, ಶಿಕ್ಷಣ ಪರಿಮಿತಿಯೂ ಇಲ್ಲ, ಅದೇ ರೀತಿ ಪತ್ರಕರ್ತನಿಗೂ ನಿವೃತ್ತಿ ಇಲ್ಲ. ಬರೆಯುವ ಶಕ್ತಿ ಇರುವವರೆಗೂ ನೀವು ಪತ್ರಕರ್ತರೇ. ಬರೆಯುವ, ತೋರಿಸುವ ಇಚ್ಛಾಶಕ್ತಿ ಇರುವವರೆಗೂ ವಯಸ್ಸಿಗೆ ಮಿತಿ ಇಲ್ಲದೆ ನಿಮ್ಮ ವೃತ್ತಿ ಮುಂದುವರಿಸಬಹುದು. ಸಾರ್ವಜನಿಕ ಜವಾಬ್ದಾರಿ ಪತ್ರಕರ್ತರಿಗಿದೆ. ರಾಜಕಾರಣಿಗಳ ನಿರ್ಣಯಗಳು ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ. ಅದೇ ರೀತಿಯಲ್ಲಿ ಪತ್ರಕರ್ತರು ಬರೆಯುವ ವರದಿಯು ಸಮಾಜದ ಮೇಲೆ ಪರಿಣಾಮ ಬೀರಲಿದೆ. ರಾಜಕಾರಣಿ ಮತ್ತು ಪತ್ರಕರ್ತರ ಬುದ್ಧಿವಂತಿಕೆ ಸಮಾಜದ ಅನುಕೂಲಕ್ಕಿರಲಿ ಎಂದು ಆಶಿಸಿದರು. ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಪ್ರಸ್ತುತ ಎಐ ಯುಗದಲ್ಲಿ ಜ್ಞಾನದ ಶಕ್ತಿಯ ಮೂಲದ ವಿಶ್ವಕ್ಕೆ ಪರಿಚಯಿಸುತ್ತಿದೆ ಭಾರತ. ಬಂಡವಾಳಶಾಹಿಗಳು ಮಾಧ್ಯಮವನ್ನ ನಿಯಂತ್ರಿಸುತ್ತಿದ್ದಾರೆ. ಪ್ರಸ್ತುತ ಮಾಧ್ಯಮಗಳು ಸತ್ಯ ತೋರಿಸುತ್ತಿವೆ ಎಂದರೆ ಅದು ಸುಳ್ಳು ಹೇಳಿದಂತೆ. ಬೇರೆ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡುವವರು ಪತ್ರಿಕೋದ್ಯಮ ನಡೆಸಿದರೆ ಅವರ ಒತ್ತಡ ಆಡಳಿತದ ಮೇಲೆ ಪ್ರಭಾವ ಬೀರುತ್ತದೆ. ಇದರಿಂದ ಕೆಳಗೆ ಕೆಲಸ ಮಾಡುವವರ ಕೈ ಕಟ್ಟಿ ಹಾಕದಂತಾಗುತ್ತದೆ. ಎಲ್ಲವೂ ವೈರಲ್ ಆಗಬೇಕು, ಮೊದಲು ಪ್ರಸಾರ ಆಗಬೇಕು ಎಂಬ ಉದ್ದೇಶ ಈಗ ಪತ್ರಿಕೋದ್ಯಮಕ್ಕೆ ಕಳಂಕವಾಗುತ್ತಿದೆ. ವೈರಲ್ ಮಾಡಲು ಹೋಗಿ ಸಮಾಜದಲ್ಲಿ ವೈರಸ್ ಆಗಬೇಡಿ. ಪತ್ರಿಕೋದ್ಯಮಕ್ಕೆ ಆತ್ಮಸಾಕ್ಷಿ ಮುಖ್ಯ ಎಂದು ತಿಳಿಸಿದರು. ಇವತ್ತು ಮಕ್ಕಳು ಪ್ರತಿಭೆ ಮೂಲಕ, ನಿಮ್ಮ ಜ್ಞಾನದ ಮೂಲಕ ನಾವು ಈ ದೇಶವನ್ನು ಕಟ್ಟಬೇಕಾಗಿದೆ. ಮತ್ತು ಈ ಜ್ಞಾನದ ಸಂಪತ್ತು ನಮ್ಮ ದೇಶಕ್ಕೆ ಹೊಸದಲ್ಲ. ಯಾಕೆ ಅಂತಂದ್ರೆ ನಳಂದ, ತಕ್ಷಶಿಲಾ ಇವೆಲ್ಲ ವಿಶ್ವವಿದ್ಯಾನಿಲಯಗಳು ಬಹಳ ಪುರಾತನವಾಗಿರ್ತಕ್ಕಂಥದ್ದು. 70 ದೇಶಗಳಿಗೂ ಹೆಚ್ಚು ಹೊರಗಡೆಯಿಂದ ಬಂದು ವಿದ್ಯಾರ್ಥಿಗಳು ನಮ್ಮ ದೇಶದಲ್ಲಿ ಕಲಿತಾ ಇದ್ದಾರೆ. ಅಂದರೆ ಅಷ್ಟು ಜ್ಞಾನದ ಸಂಪತ್ತಿ ದೇಶದಲ್ಲಿ. ಕಾಲಕ್ರಮೇಣ ಏನಾಗಿದೆ ಚರಿತ್ರೆ ನಿಮಗೆಲ್ಲ ಕೂಡ ಗೊತ್ತಿದೆ. ಏನೇನು ದಾಳಿಗಳಾಯಿತು, ದಾಳಿಗಳಾದ್ಮೇಲೆ ಬ್ರಿಟಿಷರು ಬಂದರು, ಇವೆಲ್ಲ ಆದ್ಮೇಲೆ ಯಾವ ರೀತಿ ಆಗಿದೆ ಅಂತೆ. ಮತ್ತೆ ಈ ಎಐ ಯುಗ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರತಕ್ಕಂಥ ಈ ಯುಗದಲ್ಲಿ ತಂತ್ರಜ್ಞಾನ ಇರತಕ್ಕಂಥ ಹೊಸ ಆವಿಷ್ಕಾರಗಳಾಗ್ತಾ ಇರತಕ್ಕಂಥ ಈ ದಿನಮಾನಗಳಲ್ಲಿ ಮತ್ತೆ ಇವತ್ತು ನಮ್ಮ ದೇಶ ಜ್ಞಾನದ ಶಕ್ತಿಯ ಮೂಲಕ ಮತ್ತೆ ನಾವು ಇಡೀ ವಿಶ್ವದಲ್ಲಿ ನಮ್ಮ ಛಾಪನ್ನ ನಾವು ಮೂಡಿಸ್ತಾ ಇದ್ದೇವೆ. ಇವತ್ತು ದೇಶದ ಪ್ರಪಂಚದ ಅತ್ಯಂತ ಪ್ರತಿಷ್ಠಿತ ಇವತ್ತು ಕಂಪನಿಗಳ ಸಿಇಒಗಳು ಯಾರಿದ್ದಾರೆ, ಮುಖ್ಯಸ್ಥರು ಯಾರಿದ್ದಾರೆ, ಅದು ನಮ್ಮ ದೇಶದವರಿದ್ದಾರೆ. ಗೂಗಲ್ ತಗೊಳ್ಳಿ, ಸತ್ಯ ನಡೆಯಲ್ಲ ತಗೊಳ್ಳಿ, ಸುಂದರ್ ಪಿಚೈ ತಗೊಳ್ಳಿ, ಯಾವುದಾದ್ರೂ ತಗೊಳ್ಳಿ, ಇವತ್ತು ನಮ್ಮವರೇ ಮುಖ್ಯಸ್ಥರಾಗಿದ್ದಾರೆ. ಇವರೆಲ್ಲ ಹಿನ್ನೆಲೆ ನೋಡಿ, ಯಾರು ಕೂಡ ಮಧ್ಯಮ ವರ್ಗದಲ್ಲಿ ಕೂಡ ಹುಟ್ಟಿಲ್ಲ. ಅದಕ್ಕಿಂತ ಕೆಳಗಡೆ ಮಧ್ಯಮ ವರ್ಗದ ಕೆಳಗಡೆ ಇರ್ತಕ್ಕಂಥ ಮಕ್ಕಳು ಇವತ್ತು ಅಲ್ಲಿಗೆ ಮುಟ್ಟಿದ್ದಾರೆ ಅಂದ್ರೆ
ಅವ್ರಿಗೆ ಇದ್ದದ್ದು ಎರಡೇ, ಒಂದು ಕನಸು, ಎರಡು ದುಡಿಮೆ ಅಂದ್ರೆ ಪರಿಶ್ರಮ. ಇವೆರಡರಿಂದ ಅಷ್ಟೇ ಅವ್ರು ಮುಟ್ಟಿರೋದು, ಇನ್ನೇನು ಅಲ್ಲ. ಅವ್ರು ಮುಟ್ಟಿದ್ದಾರೆ ಅಂದ್ರೆ ನಿಮ್ಮ ಈಗ ಏನು ಪ್ರತಿಭಾವಂತರು ನೀವು ಇವತ್ತು ಬಂದಿದ್ದೀರಿ, ಪ್ರತಿಭೆ ಪುರಸ್ಕಾರಕ್ಕೆ ಇವತ್ತು ಪಾತ್ರರಾಗಿದ್ದೀರಿ. ಪ್ರತಿಯೊಂದು ಮಗುವಿಗೂ ಕೂಡ ನಿಮಗೆ ಆ ಶಕ್ತಿ ಇದೆ, ಆ ಚೈತನ್ಯ ಇದೆ, ಆ ಕನಸನ್ನು ಕಾಣಿ, ಆ ಪರಿಶ್ರಮ ಹಾಕಿ 100ಕ್ಕೆ 100 ನಿಮ್ಮ ಗುರಿ ನೀವು ತಲುಪ್ತೀರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಲ್ಲಿ ಯಾವಾಗಲೂ ಕೂಡ ಪತ್ರಕರ್ತರ ಜೊತೆ, ಮಾಧ್ಯಮ ಸ್ನೇಹಿತರ ಜೊತೆ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ನಾಯಕರು ಹೇಳಿರೋ ಹಾಗೆ ಅತ್ಯಂತ ಸ್ನೇಹದ ಸಂಬಂಧವನ್ನ ಇಟ್ಕೊಂಡು ನಾನು ಕೂಡ ಅವರು ಯಾವುದೇ ಎಲ್ಲ ಸಹಕಾರ ಅವರು ನನಗೆ ಕೊಟ್ಟಿದ್ದಾರೆ. ಮತ್ತು ಬರೀ ಸಹಕಾರ ಕೊಟ್ಟರೆ ಸಾಕಾಗಲ್ಲ, ನಾನು ತಪ್ಪು ಮಾಡಿದಾಗ ತಪ್ಪನ್ನ ತಿದ್ದಿ ಹೇಳುವಂತ ಕೆಲಸ ಕೂಡ ಮಾಡಿದ್ದೆ. ಅದು ಅವಶ್ಯಕತೆ ಇದೆ. ಅದನ್ನು ನಾನು ಎಂದೂ ಕೂಡ ಅದನ್ನು ತಪ್ಪಾಗಿ ಸ್ವೀಕಾರ ಮಾಡಿಲ್ಲ, ಅದನ್ನು ಸಕಾರಾತ್ಮಕವಾಗಿ ಸ್ವೀಕಾರ ಮಾಡಿದ್ದೆ. ಇನ್ನು ಮಾಜಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿ, ಪತ್ರಿಕೋದ್ಯಮ ಸಮಾಜವನ್ನ ಬಡಿದೆಬ್ಬಿಸುವ ಸಂವಿಧಾನದ 4ನೇ ಅಂಗ. ಅದು ಸತ್ಯ ಹೇಳಬೇಕು, ಆ ಮೂಲಕ ಸಮಾಜದ ಅಂಕು ಡೊಂಕುಗಳನ್ನ ತಿದ್ದುವ ಕೆಲಸ ಮಾಡಬೇಕು ಎಂದರು. ಅಲ್ಲದೆ ಬೆಂಗಳೂರು ಉತ್ತರ ವಿವಿಯಲ್ಲಿ ಪತ್ರಿಕೋದ್ಯಮ ಪದವಿ ಅನಿವಾರ್ಯ ಕಾರಣಗಳಿಂದ ರದ್ದಾಗಿದ್ದು, ಅದನ್ನು ಪುನರ್ ಸ್ಥಾಪಿಸಲು ಪ್ರಯತ್ನಿಸಲಾಗುವುದು ಮತ್ತು ಚಿಂತಾಮಣಿಯಲ್ಲಿ ಈಗಾಗಲೇ ಪತ್ರಿಕೋದ್ಯಮ ಪದವಿ ಕೋರ್ಸ್ ಆರಂಭಿಸಲಾಗಿದೆ. ಆದರೆ ವಿದ್ಯಾರ್ಥಿಗಳು ಆಸಕ್ತಿ ತೋರುತ್ತಿಲ್ಲ ಎಂದರು. ಈಗಾಗಲೇ ನಮಗೆ ಗೊತ್ತಿದೆ, ಇವತ್ತು ನಾವು ಹಲವಾರು ಸಂದರ್ಭಗಳಲ್ಲಿ ನಾವು ಮಾತಾಡುವಂಥ ಸಂವಿಧಾನದ ಬಗ್ಗೆ ಇವೆಲ್ಲ ಮಾತಾಡುವಂಥ ವಿಚಾರದಲ್ಲಿ ನಾವು 3 ಪಿಲ್ಲರ್ಸ್ ಅಂತ ಹೇಳ್ತೀವಿ. ಒಂದು ರಾಜ್ಯಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಆದರೆ ಕಾಲ ಬದಲಾದಂಗೆ ದ 4th ಪಿಲ್ಲರ್ ಅಂತ ಹೇಳಿ ಪತ್ರಿಕಾ ರಂಗವನ್ನು 4ನೇ ಒಂದು ಸ್ತಂಭ ಅಂತ ಹೇಳಿ ನಾವು ಕರೆಯಲ್ಪಡ್ತೀವಿ. ಕಾರಣ ಇವತ್ತು ನಮ್ಮ ಸಂವಿಧಾನದ ಚೌಕಟ್ಟಿನಲ್ಲಿ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಯಶಸ್ವಿಯಾಗಿ ನಡೀಬೇಕಾದ್ರೆ ಪತ್ರಿಕಾ ರಂಗದ, ಪತ್ರಿಕೋದ್ಯಮದ ಒಂದು ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ಆಡಳಿತ ಮಾಡ್ತಕ್ಕಂಥ ಪಕ್ಷಗಳಿಗೆ ತಮ್ಮ ಆಡಳಿತದ ಜವಾಬ್ದಾರಿಯನ್ನ ತಿಳಿಸ್ಕೊಡ್ತಕ್ಕಂಥ, ಎಚ್ಚರಿಕೆಯನ್ನ ಕೊಡ್ತಕ್ಕಂಥ ಒಂದು ಜವಾಬ್ದಾರಿ ಇದೆ. ಮತ್ತು ವಿರೋಧ ಪಕ್ಷಗಳಿಗೆ ಪ್ರಬಲವಾದಂಥ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸಲು ಅವರು ಒಂದು ರೀತಿಯಾದಂತಹ ದಾರಿ ತೋರಿಸ್ತಕ್ಕಂಥ, ಮಾಹಿತಿಯನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಪತ್ರಿಕೋದ್ಯಮ ರಂಗ ಇವತ್ತು ಕೆಲಸ ಮಾಡಬೇಕಾಗುತ್ತೆ. ಏನು ಈಗ ನಾನು ಬೆಳಗ್ಗೆ ಬಂದಂಥ ಸಂದರ್ಭದಲ್ಲಿ ಕಲ್ಯಾಣ್ ಕುಮಾರ್ ಅವರು, ನಮ್ಮ ಚಿಂತಾಮಣಿಯವರು, ಒಬ್ಬ ಶಿಕ್ಷಕರು, ಅವರು ಒಂದು ಹವ್ಯಾಸವನ್ನ ಬೆಳೆಸ್ಕೊಂಡಿದ್ದಾರೆ. ಹಳೇ ಸುಮಾರು 120-125 ವರ್ಷಗಳ ಹಿಂದಿನ ಪತ್ರಿಕೆಗಳ ಒಂದು ಏನೋ ಒಂದು ಕಲೆಕ್ಷನ್ ಅಂತ ಏನು ಹೇಳ್ತೇವೆ, ಅದನ್ನ ಶೇಖರಣೆ ಮಾಡ್ತಕ್ಕಂಥ, ಅದನ್ನ ಪಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಈಗ ಅದನ್ನ ಒಂದು ಎಕ್ಸಿಬಿಷನ್ ಆಗಿ ಇವತ್ತು ಇಟ್ಟಿದ್ದಾರೆ. ಬಹುಶಃ ಎಷ್ಟು ಒಂದು ಸ್ವತಂತ್ರ ಪೂರ್ವದಲ್ಲಿ ಪತ್ರಿಕೋದ್ಯಮದ ಪಾತ್ರ ಎಷ್ಟು ಬಹಳ ಮುಖ್ಯವಾಗಿತ್ತು. ಇವತ್ತು ಸ್ವತಂತ್ರದ ನಂತರ ಆಗಿರ್ತಕ್ಕಂಥ ಬೆಳವಣಿಗೆ ಮತ್ತು ಇವತ್ತು ದೃಶ್ಯ ಮಾಧ್ಯಮ ಯಾವ ಮಟ್ಟಕ್ಕೆ ಇವತ್ತು ಬೆಳೆದಿದೆ ಅಂತಕ್ಕಂಥದ್ದನ್ನು ನಾವು ನೋಡಿದಾಗ ಈಗಾಗಲೇ ನಮ್ಮ ಏನು ರವಿಕುಮಾರ್ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದ್ರು, ಕುಲಪತಿಗಳಿಗೆ ಜರ್ನಲಿಸಂ ಕೋರ್ಸ್ ಸ್ಥಗಿತ ಆಗಿದೆ, ಅದನ್ನ ಪ್ರಾರಂಭ ಮಾಡಿ. ರವಿಕುಮಾರ್ ಅವರು ಜರ್ನಲಿಸಂನ ನಮ್ಮ ರವಿ ಅವರು ಕೂಡ ಅವರು ಜರ್ನಲಿಸಂ ಪ್ರೊಫೆಸರ್ ಬೆಂಗಳೂರು ಯೂನಿವರ್ಸಿಟಿ. ಅದರಿಂದ ಮುಂದಿನ ದಿನಗಳಲ್ಲಿ ಅದನ್ನ ಯಾವ ರೀತಿ ಪ್ರಾರಂಭ ಮಾಡಿ, ಕಾರಣಾಂತರದಿಂದ ಸ್ಥಗಿತ ಆಗಿದೆ, ಅದಕ್ಕೆ ಅದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡೋಕೆ ಹೋಗೋದಿಲ್ಲ. ಆದರೆ ಅದನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಅವಕಾಶಗಳಿದ್ದಾವೆ. ಈಗಾಗಲೇ ಚಿಂತಾಮಣಿಯಲ್ಲಿ ಕೂಡ ನಮಗೆ ನಾನು ಅವಕಾಶ ಮಾಡಿಕೊಟ್ಟಿದ್ದೇನೆ. ಹಿಂದೆ ನಾನು ಮಂತ್ರಿ ಆದ ಕೂಡಲೇ ಚಿಂತಾಮಣಿಯಲ್ಲಿ BA ಜರ್ನಲಿಸಂಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೆ. ಬಹುಶಃ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಅವರ ದಾಖಲಾತಿ ಆಗಲಿಲ್ಲ ಅಂತ ನಾನು ಕಾಣ್ತದೆ. ಯಾಕಂದರೆ ಹಲವಾರು ಕೋರ್ಸ್ ಹೊಸ ಒಂದು ಬಗೆಯಾದ ಇವತ್ತಿನ ಕಾಲಕ್ಕೆ ತಕ್ಕಂತೆ ಏನಿವತ್ತು ಪ್ರಚಲಿತವಾಗಿ ಮತ್ತು ಏನಿವತ್ತು ಬೇಡಿಕೆ ಇದೆ ಅಂತಕ್ಕಂಥ ಒಂದು ಕೋರ್ಸ್ಗಳನ್ನ ನಾವು ಪ್ರಾರಂಭ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ. ಅದರಿಂದ ನಾನು ಈಗ ತಮಗೆ ಹೇಳ್ತಕ್ಕಂಥದ್ದಿಷ್ಟೇ, ಬಹಳ ಜವಾಬ್ದಾರಿಯುತವಾದಂಥ ಒಂದು ವೃತ್ತಿಯನ್ನು ತಾವೆಲ್ಲರೂ ಆಯ್ಕೆ ಮಾಡ್ಕೊಂಡಿದ್ದೀರಾ. ಬಹಳಷ್ಟು ಜನ ಈ ವೃತ್ತಿಯಲ್ಲಿ ಬಹಳಷ್ಟು ಮೇಲೆ ತಮ್ಮ ಒಂದು ಛಾಪನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಾ. ಬಹಳಷ್ಟು ಜನ ತಮ್ಮ ಸಹೋದ್ಯೋಗಿಗಳು ಅಥವಾ ತಮ್ಮ ಹಿರಿಯರು
ವಿಧಾನ ಪರಿಷತ್ತಲ್ಲೂ ಬಹಳಷ್ಟು ಜನ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಅದರಿಂದ ಇವೆಲ್ಲದರ ಜೊತೆಗೆ ಇವತ್ತು ತಮ್ಮ ಮಕ್ಕಳ ಭವಿಷ್ಯತ್ತನ್ನ ಯಾವ ರೀತಿ ರೂಪುಗೊಳ್ಳಬೇಕು, ಅವರು ಇದೇ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೋಬೇಕಾ ಇಲ್ಲ ಬೇರೆ ಅವರಿಗೆ ಇಷ್ಟ ಆಗ್ತಕ್ಕಂಥ ಕ್ಷೇತ್ರಗಳನ್ನ ಆಯ್ಕೆ ಮಾಡಿಕೊಂಡು ಒಳ್ಳೆಯ ಒಂದು ಗೌರವಿತವಾದಂತಹ ಜೀವನ ಒಂದು ಸಾಗಿಸಲಿಕ್ಕೆ ಅಥವಾ ಕಟ್ಟಲಿಕ್ಕೆ ಒಂದು ಅವಕಾಶ ಒದಗಿಸ್ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಕಾರ್ಮಿಕರ ದಿನಾಚರಣೆ ಸಂದರ್ಭದಲ್ಲಿ ಒಂದು ನಾವು ನೋಡಿದೆ, ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಈಗ ವಿಶೇಷವಾಗಿ ಪತ್ರಕರ್ತರಿಗೆ ಸೌಲಭ್ಯಗಳನ್ನ ಒದಗಿಸುವಂತ ಒಂದು ಕೆಲಸವನ್ನ ಮಾಡಿದ್ವಿ. ಇವತ್ತು ಅಸಂಘಟಿತ ಕ್ಷೇತ್ರ, ಇವತ್ತು ಏನು ಅನಾರ್ಗನೈಸ್ ಸೆಕ್ಷನ್ ಅಂತ ಹೇಳಿ ಇವತ್ತು ಅದರಡಿಯಲ್ಲಿ ಇವತ್ತು ಸುಮಾರು 100ಕ್ಕಿಂತ ಹೆಚ್ಚು ಇವತ್ತು ಅಸಂಘಟಿತ ವಿಭಾಗಗಳನ್ನ ಗುರುತಿಸ್ತಕ್ಕಂಥ ಕೆಲಸ ಆಗಿದೆ. ಹಿಂದೆ ಭವಿಷ್ಯ ಕೇವಲ ಬರೀ 21 ಕ್ಷೇತ್ರಗಳಿಗೆ ವಿಭಾಗಗಳಿತ್ತು. ಆದರೆ ಈಗ ಪ್ರತಿಯೊಂದು ವೃತ್ತಿಯನ್ನ ಇವತ್ತು ಅಸಂಘಟಿತ ಕ್ಷೇತ್ರವಾಗಿ ಅದನ್ನ ಘೋಷಣೆ ಮಾಡ್ತಕ್ಕಂಥ ಕೆಲಸ ಆಗಿದೆ. ಮತ್ತು ಅದಕ್ಕೆ ಯಾವ ರೀತಿ ಅವರ ಬದುಕುಗಳಲ್ಲಿ ಬದಲಾವಣೆ, ಅವರ ಕಷ್ಟ ಕಾರ್ಪಣ್ಯಗಳಿಗೆ ಯಾವ ರೀತಿ ಸ್ಪಂದಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕಾರ್ಮಿಕ ಇಲಾಖೆ ಬಹಳ ದೊಡ್ಡ ಜವಾಬ್ದಾರಿಯನ್ನು ಹೊತ್ಕೊಂಡು ನಮ್ಮ ಅಂದಿನ ಈಗ ನಾವೆಲ್ಲ ಮಾಜಿ ಆಗಿದ್ದೀವಿ, ನಮ್ಮ ಮಂತ್ರಿಗಳಾಗಿದ್ದಂಥ ಸಂತೋಷ್ ಲಾಡ್ ಅವರು ಬಹಳ ಜವಾಬ್ದಾರಿಯುತವಾಗಿ ಅವರ ಒಂದು ಏನೆಲ್ಲ ಬೇಡಿಕೆಗಳಿದ್ದಾವೆ ಅದಕ್ಕೆ ಈಡೇರಿಸತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.